2023ರಲ್ಲಿ ಬಿಡುಗಡೆಯಾದ ದಿ ಕೇರಳ ಸ್ಟೋರಿ ಸಿನಿಮಾದ ಬಗ್ಗೆ ನೀವು ಕೇಳಿರಬಹುದು. ಸುದೀಪ್ತೋ ಸೇನ್ ಅವರ ನಿರ್ದೇಶನದಲ್ಲಿ ಮತ್ತು ವಿಪುಲ್ ಅಮೃತಲಾಲ್ ಶಾ ಅವರ ನಿರ್ಮಾಣದಲ್ಲಿ ತಯಾರಾದ ಈ ಸಿನಿಮಾದಲ್ಲಿ ಅದಾ ಶರ್ಮಾ ಮುಖ್ಯ ಪಾತ್ರದಲ್ಲಿ ನಟಿಸಿದರು. ಈ ಚಿತ್ರವು 3 ನರ್ಸಿಂಗ್ ವಿದ್ಯಾರ್ಥಿನಿಯರ ಕಥೆಯನ್ನು ಹೇಳಿತು. ಅವರು ತಮ್ಮ ಹಾಸ್ಟೆಲ್ ಸ್ನೇಹಿತೆಯರ ಮೂಲಕ ಮುಸ್ಲಿಂ ಯುವಕರನ್ನು ಭೇಟಿಯಾಗ್ತಾರೆ. ಅದು ಪ್ರೀತಿಗೆ ತಿರುಗುತ್ತೆ. ಆ ಬಳಿಕ ಅವರು ಮನಪರಿವರ್ತನೆಯಾಗಿ ಇಸ್ಲಾಂ ಧರ್ಮವನ್ನು ಸ್ವೀಕರಿಸ್ತಾರೆ. ಆ ಬಳಿಕ ಅವರು ಐಸಿಸಿಗೆ ಸೇರ್ಪಡೆಯಾಗ್ತಾರೆ. ಶಾಲಿನಿ ಉನ್ನಿಕೃಷ್ಣನ್ ಎಂಬ ಯುವತಿ ಮತಾಂತರಗೊಂಡು ಫಾತಿಮಾ ಬಾನು ಆಗ್ತಾಳೆ. ಆಕೆ ಐಸಿಸ್ ಭಯೋತ್ಪಾದಕಿಯಾಗಿ ಅಫ್ಘಾನಿಸ್ತಾನದ ಜೈಲು ಸೇರ್ತಾಳೆ. ಹೀಗೆ ಫ್ಲ್ಯಾಶ್ ಬ್ಯಾಕ್ನಲ್ಲಿ ಆಕೆ ಕತೆ ಹೇಳುತ್ತಾ ಹೋಗುವುದೇ ದಿ ಕೇರಳ ಸ್ಟೋರಿ ಎಂಬ ಸಿನಿಮಾ. ಲವ್ ಜಿಹಾದ್ ಎಂಬ ಪ್ರಚಾರಕ್ಕೆ ಜೀವ ಕೊಡುವ ಸಿನಿಮಾ ಇದಾಗಿದ್ದು, ಹಿಂದೂ ಮತ್ತು ಕ್ರೈಸ್ತ ಯುವತಿಯರನ್ನು ಮುಸ್ಲಿಂ ಯುವಕರು ವಂಚಿಸಿ ಮತಾಂತರ ಮಾಡಿ ಭಯೋತ್ಪಾದನೆಗೆ ಒಳಪಡಿಸ್ತಾರೆ ಎಂದು ಹೇಳುವುದಕ್ಕಾಗಿಯೇ ಈ ಸಿನಿಮಾವನ್ನು ನಿರ್ಮಿಸಲಾಗಿತ್ತು. ಇದೀಗ ಈ ಸಿನಿಮಾದ 2ನೇ ಭಾಗ ಬಿಡುಗಡೆಯಾಗುವ ಸಿದ್ಧತೆಯಲ್ಲಿದೆ. ದಿ ಕೇರಳ ಸ್ಟೋರಿ 2 ಎಂಬ ಹೆಸರಲ್ಲಿ ಈ ಸಿನಿಮಾದ ಟ್ರೇಲರ್ ಈಗಾಗಲೇ ಬಿಡುಗಡೆಯಾಗಿದೆ. ಮಾತ್ರ ಅಲ್ಲ, ಸಾಕಷ್ಟು ಚರ್ಚೆಗೆ ಮತ್ತು ಟ್ರೋಲ್ಗೂ ಒಳಗಾಗಿದೆ. ಟ್ರೇಲರ್ನಲ್ಲಿ ಬಲವಂತವಾಗಿ ಬೀಫ್ ತಿನ್ನಿಸುವ ದೃಶ್ಯ ಇದೆ. ಇನ್ಶಾ ಅಲ್ಲಾ 25 ವರ್ಷಗಳಲ್ಲಿ ಭಾರತ ಇಸ್ಲಾಮಿಕ್ ಸ್ಟೇಟ್ ಆಗುತ್ತೆ ಮತ್ತು ಶರಿಯಾ ಲಾ ಜಾರಿಯಾಗುತ್ತೆ ಎಂಬ ಎಚ್ಚರಿಕೆಯೊಂದಿಗೆ ಟ್ರೇಲರ್ ಪ್ರಾರಂಭವಾಗುತ್ತೆ. इंशाअल्लाह अगले 25 साल में पूरा भारत एक इस्लामिक स्टेट होगा और पूरे भारत में शरिया लागू होगा. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ದಿ ಕೇರಳ ಸ್ಟೋರಿ ಸಿನಿಮಾದ ನಿರ್ಮಾಪಕರಾಗಿದ್ದ ವಿಪುಲ್ ಅಮೃತಲಾಲ್ ಶಾ ಅವರೇ ಈ ಸಿನಿಮಾದ ನಿರ್ಮಾಪಕರಾಗಿದ್ದಾರೆ. ಕಾಮುಖ್ಯ ನಾರಾಯಣ ಸಿಂಗ್ ಅವರು ನಿರ್ದೇಶನದ ಹೊಣೆ ಹೊತ್ತಿದ್ದಾರೆ. ಅಲ್ಕಾ ಗುಪ್ತಾ, ಅದಿತಿ ಭಾಟಿಯಾ, ಐಶ್ವರ್ಯ ಓಜಾ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಇದೇ ಫೆಬ್ರವರಿ ಕೊನೆಯಲ್ಲಿ ಈ ಸಿನಿಮಾ ಬಿಡುಗಡೆಯಾಗಲಿದೆ ಎಂದು ಹೇಳಲಾಗ್ತಾ ಇದೆ. ಈ ಸಿನಿಮಾಕ್ಕೆ ಸೆನ್ಸಾರ್ ಮಂಡಳಿ ಈಗಾಗಲೇ ಅನುಮತಿಯನ್ನು ನೀಡಿದೆ. ಈ ಸಿನಿಮಾ ಕೂಡ ಲವ್ ಜಿಹಾದ್, ಬಲವಂತದ ಮತಾಂತರ ಮತ್ತು ಭಯೋತ್ಪಾದನೆಯ ಕಥೆಯನ್ನು ಹೊಂದಿದೆ ಎಂದು ಹೇಳಲಾಗ್ತಾ ಇದೆ. ಅವರು ನಮ್ಮ ಯುವತಿಯರನ್ನು ಟಾರ್ಗೆಟ್ ಮಾಡಿದ್ದಾರೆ. ಈ ಬಾರಿ ನಾವು ಮೌನವಾಗಲ್ಲ, ಹೋರಾಡುವೆವು ಎಂಬ ಟ್ಯಾಗ್ ಲೈನನ್ನು ಈ ಸಿನಿಮಾಕ್ಕೆ ಅಂಟಿಸಲಾಗಿದೆ. ಆದರೆ ಈ ಸಿನಿಮಾ ತಯಾರಿಯ ಹಿಂದೆ ಸಂಪೂರ್ಣ ರಾಜಕೀಯ ಉದ್ದೇಶ ಇದೆ ಅನ್ನೋದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ಏಪ್ರಿಲ್ ತಿಂಗಳಲ್ಲಿ ಕೇರಳ ಅಸೆಂಬ್ಲಿ ಚುನಾವಣೆ ನಡೆಯಲಿದೆ. ಅದಕ್ಕಿಂತ ಮೊದಲೇ ಈ ಸಿನಿಮಾವನ್ನು ಬಿಡುಗಡೆಗೊಳಿಸಿ ಮತ ಧ್ರುವೀಕರಣ ಮಾಡುವುದು ಈ ಸಿನಿಮಾದ ಉದ್ದೇಶ ಎಂದು ಹೇಳಲಾಗಿದೆ. ಕಳೆದ ಕರ್ನಾಟಕ ಅಸೆಂಬ್ಲಿ ಚುನಾವಣೆಯ ಸಮಯದಲ್ಲಿ ದಿ ಕೇರಳ ಸ್ಟೋರಿ ಸಿನಿಮಾ ಬಿಡುಗಡೆಯಾಗಿತ್ತು. ಆಗ ಕರ್ನಾಟಕದಲ್ಲಿ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರು ದಿ ಕೇರಳ ಸ್ಟೋರಿ ಸಿನಿಮಾ ವೀಕ್ಷಿಸಿ ಎಂದು ಕರೆ ಕೊಟ್ಟಿದ್ದರು. आतंकी साजिश पर बनी फिल्म केरला स्टोरी, ये केरला स्टोरी की इन दिनों काफी चर्चा है. कहते हैं केरला स्टोरी सिर्फ एक राज्य में हुई आतंकवादियों की छद्म नीतियों की साजिशों पर आधारित है. देश का इतना खूबसूरत राज्य, जहां के लोग इतने परिश्रमी और प्रतिभाशाली होते हैं, उस केरला में चल रही आतंकी साजिश का खुलासा ये केरला स्टोरी फिल्म में, केरला फाइल्स फिल्म में उसे किया गया है. ಇದೀಗ ಈ ಸಿನಿಮಾದ ಟ್ರೇಲರ್ಗೆ ಕೇರಳದ ಮುಖ್ಯಮಂತ್ರಿ ಪಿನರಾಯಿ ವಿಜಯನ್ ಅವರಿಂದ ತೊಡಗಿ ಅಸಂಖ್ಯ ಮಂದಿಯ ವಿರೋಧ ವ್ಯಕ್ತವಾಗಿದೆ. ಅಷ್ಟಕ್ಕೂ ಕೇರಳದಲ್ಲಿ ಬೀಫ್ ಬ್ಯಾನೇ ಆಗಿಲ್ಲ. ಅಲ್ಲಿ ಹಿಂದೂ ಮುಸ್ಲಿಂ ಎಂಬ ಭೇದವೂ ಇಲ್ಲ. ಅಲ್ಲಿ ಬೀಫ್ ಹೋಟೆಲನ್ನು ಹಿಂದೂಗಳು ನಡೆಸ್ತಾರೆ. ಹೀಗಿರುತ್ತಾ ಮತಾಂತರ ಆದವರಿಗೆ ಬೀಫ್ ತಿನ್ನುವ ಶಿಕ್ಷೆ ಕೊಡಲಾಗುತ್ತದೆ ಎಂಬ ರೀತಿಯಲ್ಲಿ ಟ್ರೇಲರ್ನಲ್ಲಿ ತೋರಿಸಿರುವುದೇ ಹಾಸ್ಯಾಸ್ಪದ. ಕೇರಳ ಬಿಡಿ, ಗೋವಾದಲ್ಲಿ ಮತ್ತು ಈಶಾನ್ಯ ಭಾರತದ ರಾಜ್ಯಗಳಲ್ಲಿ ಬೀಫ್ಗೆ ಯಾವುದೇ ನಿರ್ಬಂಧ ಇಲ್ಲ. ಮುಕ್ತ ಮಾರುಕಟ್ಟೆಯಲ್ಲಿ ಬಹಿರಂಗವಾಗಿಯೇ ಇದನ್ನು ಸೇಲ್ ಮಾಡಲಾಗುತ್ತೆ. ಅಲ್ಲಿ ವದಾಗ್ರಹವೂ ಇದೆ. ಹಿಂದೂ ಮುಸ್ಲಿಂ ಎನ್ನದೇ ಸರ್ವರ ಆಹಾರವಾಗಿ ಅದು ಗುರುತಿಸಿಕೊಂಡಿದೆ. ಹೀಗಿರುವಾಗ ಈ ಸಿನಿಮಾದ ಟ್ರೇಲರ್ನಲ್ಲಿ ಬಲವಂತವಾಗಿ ಬೀಫ್ ತಿನ್ನಿಸುವ ದೃಶ್ಯವೇ ದುರುದ್ದೇಶದಿಂದ ಕೂಡಿದೆ ಎಂದು ಹೇಳಲಾಗ್ತಾ ಇದೆ.
भूखी मर जाऊंगी लेकिन बीफ नहीं खाऊंगी। ಅಂತೂ ಕೇರಳದ ಮಂದಿ ಈ ಟ್ರೇಲರ್ಗೆ ತಮಾಷೆಯ ಮೀಮ್ಗಳು ಮತ್ತು ಟ್ರೋಲ್ಗಳ ಮೂಲಕ ಉತ್ತರ ನೀಡ್ತಾ ಇದ್ದಾರೆ. ಕೇರಳದಲ್ಲಿ ಬೀಫ್ ಸೇವನೆ ಎಲ್ಲರಿಗೂ ಸಹಜವಾಗಿರುವಾಗ ಅದನ್ನು ಬಲವಂತದಿಂದ ತಿನ್ನಿಸುವ ಅಗತ್ಯ ಏನಿದೆ ಎಂದು ಪ್ರಶ್ನಿಸ್ತಾ ಇದ್ದಾರೆ. ಹಲವು ರೀತಿಯಲ್ಲಿ ಟ್ರೋಲ್ ಮಾಡ್ತಾ ಇದ್ದಾರೆ. ഈ പൊറോട്ടയുടെ ഉരുളക്കിഴങ്ങ് മുഴുങ്ങാൻ ഞാൻ തൊഴുത്തിലെ പശുവല്ല. ഞങ്ങൾ മലയാളികൾക്ക് ബീഫ് ഫ്രൈ ഇല്ലാതെ പൊറോട്ട ഇറങ്ങില്ല. പോയി ഉണ്ടാക്കിക്കൊണ്ട് വാടി. ಅಂತೂ ಕೇರಳ ಅಸೆಂಬ್ಲಿ ಚುನಾವಣೆ ಹತ್ತಿರವಾದಾಗ ಇನ್ನೊಂದು ಪ್ರೊಪಗಂಡಾ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆ. ಇದಕ್ಕೆ ನಿಜಕ್ಕೂ ಫಂಡ್ ಮಾಡ್ತಾ ಇರೋರು ಯಾರು? ಈ ಸಿನಿಮಾದ ಹಿಂದೆ ಯಾರ್ಯಾರ ಕೈವಾಡ ಇದೆ? ಮತಾಂತರ, ಭಯೋತ್ಪಾದನೆ, ಲವ್ ಜಿಹಾದ್ ಮೂಲಕ ಕೇರಳದ ಮತದಾರರನ್ನು ಸೆಳೆಯುವ ತಂತ್ರ ಹೆಣೆದವರು ಯಾರು ಎಂಬ ಬಗ್ಗೆ ತನಿಖೆ ನಡೆದರೆ ಅದುವೇ ಒಂದು ಸಿನಿಮಾಕ್ಕೆ ವಸ್ತುವಾದೀತು. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.